ಹಾಯ್ ಬೆಂಗಳೂರು. ಸೀತಾದೇವಿಯನ್ನು ದ್ರೌಪದಿ ಮಾಡಿದ ಇನ್ಸ್ಪೆಕ್ಟರ್ ಜಗನ್ನಾಥ್ಗೆ ರಾಜಕೀಯ ಬೆಂಬಲ. ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಭವಿಷ್ಯನೋ ನಿಮ್ಮ ಮಗಳ ಭವಿಷ್ಯನೋ ಎರಡು ಹರೋಹರ. ಏನಾದು? ಓದಿ ಏನ್ ಬರ್ದಿದೆ ಅಂತ. ತಿರುಗಿಸ ಫೋನ. ಹಲೋ, ಒಂದ್ ನಿಮಿಷ ಇರಿ. ಏನಲ್ಲ ಈ ಮಗನ, ಕಚ್ಚಿ ಹರಕ ಉದ್ಧಾರ ಆಗಾಣಿಲ್ಲ, ಉಚ್ಚಿ ಬುರ್ಕ ನೆಮ್ಮದಿಯಾಗಿ ಕೂರಾಣಿಲ್ಲ. ಹಾಗೆ ನೀನಂತ ಅಳಿಯ ಇದ್ರೆ ನಾನು ಉಳಿಯಾಣಿಲ್ಲ. ಅಂತದೇನತ್ ಮಾವ? ನಾನು ಒಬ್ಬಳಿಗೆ ಅಪ್ಪ ಆಗೋದ್ರಾಗ ಸುಸ್ತಾಗೇನ? ನೀ ಊರಿಗೆ ಅಪ್ಪ ಹಾಕೊಂಟೇನ? ಲೇ, ನಿನ್ನ ಮೈಯಾಗ ಬೆಂಕಿದ್ರೆ ಸುರಿದು ನನ್ನ ಮಗಳ ಮಡ್ಲಾ ತುಂಬ್ಸ, ಅದಕ್ಕೆ ಲಗ್ನ ಮಾಡಿದ್ದು. ಈಗೇನಾಯ್ತು? ಬೆಳಗರಿ ಪೇಪರ್ ನೋಡ್ದೇನ? ಈ ಮಗನ, ನನ್ನ ಮಾನ ಮರವಾದಿ ಸುಟ್ಟು ಭಸ್ಮ ಹಾಕತ್ತೈತಿ. ಈ ಬೆಂಕಿನ ಕಚ್ಚಿ ಕಟ್ಟು ಆರಿಸ್ತೀಯೋ ಉಚ್ಚಿ ಆರಿಸ್ತೀಯೋ ನನಗೆ ತಿಳಿದು ಒಟ್ನಾಗಿದೆ ಕೊನೆ. ಮಾತಿಂದ ಸುದ್ದಿನ ಕಿವಿ ಹೊಕ್ಕಬಾರ್ದು. ಹೊಲಕಟ್ ಸ್ಕೂಳಿ ಮಗನ. ಏಯ್ ಕತ್ತೆ ಮುಂಡೆ, ತಿಂಡಿ ತರದಷ್ಟತ್ತೆ. ಎಲ್ಲಿಗೊಟ್ಟೆ? ಎಲ್ಲಿಗ? ಕೊಟ್ಟು ಹೆಣ್ಣು ಕುಲಕ್ ಹೊರಗೆ ಅಂತ ಇಷ್ಟು ದಿನ ತವ್ರ ಮನೆ ಬಿಟ್ಟು ಇಲ್ಲಿದ್ದೆ. ಆದ್ರೆ ಇದು ಕುಲಗೆಟ್ಟವ್ರ ಮನೆ ಅಂತ ಈಗ ಗೊತ್ತಾಯ್ತು. ಅದಕ್ಕೆ ತವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಯಾಕೆ? ಓದು, ಬರ್ತೀನಿ. ಏಯ್, ಆ ದರಿದ್ರ ಪೇಪರ್ ನಂಬ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದೀಯಾ? ದರಿದ್ರ ಆ ಪೇಪರ್ ಅಲ್ಲ, ನೀನು. ಏಯ್, ನಾನ್ ನಿನ್ ಗಂಡ ಕಣೆ. ನಿನ್ನಂತವನ ಗಂಡ ಅಂತ ಒಪ್ಕೊಂಡ್ರೆ ಜನ ನನ್ನ ಸೂಳೆ ಅಂತ ತಿಳ್ಕೊಂಡು ಈ ಮನೆ ಮುಂದೆ ಕ್ಯೂ ನಿಲ್ತಾರೆ. ಯಾಕೆ ಅಂದ್ರೆ ನೀನ್ ಹೋಗ್ಬರೋ ಮನೆಗೆಲ್ಲ ಸೂಳೆದಿರ್ ಮನೆ ಅಂತ ಎಲ್ರಿಗೂ ಗೊತ್ತು. ಹೆಂಡತಿಗೆ ತಕ್ಕ ಗಂಡಾಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆನೂ ಆಗ್ಲಿಲ್ಲ. ಹೋಗ್ಲಿ, ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಆಫೀಸರ್ ಅನ್ಸ್ಕೊಂಡ್ಯಾ? ಅದು ಇಲ್ಲ. ಪೊಲೀಸ್ ಅನ್ನೋ ಹೆಸರಿನಲ್ಲಿ ಅಮಾಯಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋ ನಿನ್ನಂತವನ್ಗೆ ಯೂನಿಫಾರ್ಮ್ ಬೇರೆ ಕೇಳು. ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಹೊದ್ಬಿಡ್ತೀನಿ. ಓಹೋ, ಕಂಡಿದ್ದೀನಿ ನೋಡು. ನಾನೇ ನಿನ್ ಕೈ ಕೆಳ ಕೆಲಸ ಮಾಡೋ ಪಿಸಿ ಅಲ್ಲ, ಅಥವಾ ನೀನು ಬಂದ ತಕ್ಷಣ ಬಿಟ್ಟಿ ಸೆರಗ್ ಹಾಸೋ ಎವರ್ ಗ್ರೀನ್ ಮುತ್ತೈದೇನೂ ಅಲ್ಲ. ಇನ್ನು ಮುಂದೆ ಗಂಡ ಇದ್ರು ನಾನ್ ಮುಂದೆ, ನೀನು ಸಂಸಾರಿ ಆದ್ರೂ ಭಿಕಾರಿ. ಗುಡ್ ಬೈ. ರವಿ ಬೆಳಗೆರೆ. ಈ ಭುಜ ಇರೋದು ಸತ್ತಿದ ಪಲ್ಲಕ್ಕಿ ಹೊರಕ್ಕೆ, ಸುಳ್ಳು ಮೋಸದ ಭಾರ ಹೊರಕ್ಕಲ್ಲ. ಕೈ ಎತ್ತು. ಕೈ ಎತ್ತಕ್ಕೆ ನಾನೇನು ಟ್ರಾಫಿಕ್ ಪೊಲೀಸ್ ಅಲ್ಲ. ನಂದೇನಿದ್ರು ಸುಳ್ಳಿಗೆ ಸತ್ತಿದ ಬಣ್ಣ ಹಚ್ಚಿ ಬರೆಯೋ ನಿನ್ನಂತವ್ರ ಕೈ ಕಾಲೆತ್ತೇ ಅಭ್ಯಾಸ. ಸುಳ್ಳಿಗೆ ಸತ್ತಿದ ಬಣ್ಣ ಕಟ್ಟಿ ಬರೆಯೋಕೆ ಕೊಟ್ಟವನ್ ಕೆಟ್ಟ ಅನ್ನೋ ಆಚಾರ್ಯ ಕೆಲಸ ಅಲ್ಲ, ಸತ್ಯಮೇವ ಜಯತೆ ಅನ್ನೋ ಸತ್ಯ ಸಂಗ್ರಾಮದ ಕೆಲಸ. ಹಾಗಿದ್ಮೇಲೆ ನಾನು ಮಾಡದೇ ಇರೋ ಕೆಲಸನ ಕತೆ ಕಟ್ಟು ಬರ್ದಿಯಲ್ಲ, ನಿನ್ಗೆ ಯಾವನ ಅಧಿಕಾರ ಕೊಟ್ಟವನು? ಕರ್ತವ್ಯನೇ ದೇವರು, ಅದನ್ನ ತಪ್ಪದೆ ಪಾಲಿಸ್ತೀನಿ ಅಂತ ಪ್ರಮಾಣ ಮಾಡಿ ಕಾಕಿ ತೊಟ್ಟ ಮೇಲೂ ಈ ತರ ಕಂತ್ರಿ ನಾಯಿಗಳ ತರ ವರ್ತಿಸೋದಕ್ಕೆ ನಿನಗೆ ಅವನ ಅಧಿಕಾರ ಕೊಟ್ಟಿದ್ದು? ನಾನೊಬ್ಬ ಗೌರ್ಮೆಂಟ್ ಆಫೀಸರ್. ಗೌರ್ಮೆಂಟ್ ಅಂದ್ರೆ ಸರ್ಕಾರ. ಸರ್ಕಾರ ಅಂದ್ರೆ ಯಾರು? ಯಾರು ಸರ್ಕಾರ? ದಿನಬೆಳಗಾದ್ರೆ ದೊರಡೆ ಧರ್ಮ, ಕಿತ್ತು ತಿನ್ನೋದೇ ಕರ್ತವ್ಯ, ಗೂಂಡಾಗಿರಿನೇ ತಮ್ಮ ಗುರಿ ಅಂತ ತಿಳ್ಕೊಂಡು ಮೆರಿತಾರೆ ರೌಡಿಗಳ. ಕರ್ತವ್ಯದ ಕಾಕಿ ತೊಟ್ಟು ನ್ಯಾಯದ ಲಾಟಿನ್ ಹಿಡ್ಕೊಂಡು ಕಾನೂನ ರಕ್ಷಣೆ ಮಾಡ್ಬೇಕಾದ ನಿನ್ನಂತ ಪೊಲೀಸ್ ಅಧಿಕಾರಿಗಳ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಇವರಿಬ್ಬರನ್ನ ಬಂಟನ ಮಾಡ್ಕೊಂಡು ಶಾಂತಿ ಸಂಕೇತವಾದ ಬಿಳಿ ಬಟ್ಟೆನ ತೊಟ್ಟು ದೇಶದಲ್ಲಿ ಅಶಾಂತಿನ ಸೃಷ್ಟಿ ಮಾಡ್ತಾರೆ ಪುಡಾರಿಗಳ. ಯಾರು? ವಿಧಾನಸೌಧನ ಮಠ ಮಾಡ್ಕೊಂಡು ಮುಖ್ಯಮಂತ್ರಿ ಸೀಟ್ನ ಪೀಠ ಮಾಡ್ಕೊಂಡು ಮೆರಿತಾರ ಮಠಾಧಿಪತಿಗಳ. ಅವ್ರು ಯಾರು ಅಲ್ಲ, 5 ವರ್ಷಕ್ಕೊಂದ್ಸಲ ವಿಧಾನಸೌಧದಲ್ಲಿ ಕೂತ್ಕೊಂಡು ದೌಲತ್ ಮಾಡಕ್ಕೆ ಅಂತಾನೆ ಅವಕಾಶ ಮಾಡ್ಕೊಂಡು ಓಟ್ ಹಾಕ್ತಾರಲ್ಲ, ಅವರು ಸರ್ಕಾರ. ಐ ಮೀನ್ ಪಬ್ಲಿಕ್. ಸುಮ್ಮನೆ ಇದ್ರೆ ಜಾಸ್ತಿ ಮಾತಾಡ್ತಿದ್ಯಾ. ನಾಳೆ ಬೆಳಗ್ಗೆ ನಿಮ್ ಪ್ರೆಸ್ ಸುಟ್ಟಾಕ್ತೀನಿ. ಪ್ರೆಸ್ ಸುಡ್ತೇನೋ? ನಿಮ್ಮ ಅಪ್ಪನ ಹುಟ್ಟಿದ ಮಗರೇ ಆಗಿದ್ರೆ ಮೊದಲು ಪೇಪರ್ ಸುಡ ನೋಡೋಣ. ಸುಡ. ಏಯ್, ನೀನು ತಾಕತ್ತಿದ್ದೆ ಈ ಪೇಪರ್ ಸುಡ ನೋಡ. ಸರ್, ಇಂಥ ಲಫ್ಡ ನನ್ನ ಮಗನಿಗೆಲ್ಲ ಕೇರ್ ಮಾಡಬೇಡಿ ಸರ್. ನಿಮ್ ಜೊತೆ ನಾವಿದ್ದೀವಿ.